ನಮಸ್ತೆ ರೈತ ಬಾಂಧವರೇ, ನಾನು ಕಾಜಪ್ಪ ರೈತ ಮಿತ್ರ. ನಿಮಗೊಂದು ಖುಷಿ ವಿಚಾರ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಏನಪ್ಪ ಅಂದರೆ ಬಾಳೆ ಯಾವ ಥರನಾಗೆ ಬೆಳೆಯಬೇಕು ಅನ್ನೋದು. ಮತ್ತು ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ರೈತರು SP ಆಗ್ರೋಟೆಕ್ ಕಂಪ್ನಿಯ ಪ್ರೊಡಕ್ಷನ್ನ ಯೂಸ್ ಮಾಡಿ ಸರಿಯಾದ ಮಾರ್ಗದರ್ಶನದಿಂದ ನೀವು ಬೆಳೆದಿದ್ದಿ ಆದ್ರೆ ನಿಮಗೆ ಅದು ಇಳುವರಿ ಜಾಸ್ತಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಇಳುವರಿ ಏನೆಲ್ಲ ಜಾಸ್ತಿ ಬಂತಂದರೆ ನಿಮಗೆ ರೇಟ್ ಕಮ್ಮಿ ಆದ್ರೂ ನಿಮ್ಮ ಇಳುವರಿಯಿಂದಾಗಿ ನಿಮ್ಮ ರೇಟ್ನಾಗ ಮ್ಯಾನೇಜ್ಮೆಂಟ್ ಆಗ್ಬೋದು. ಮತ್ತು ನೀವು ಇಳುವರಿ ತೆಗಿಲಿಲ್ಲ ಅಂದರೆ ನಿಮ್ಗೆ ರೇಟ್ ಕುಸಿತ ಇದ್ದಾಗ ನಿಮ್ಗೆ ಜಾಸ್ತಿ ಏನಲ್ಲ ಅದು ಲಾಭಾಂಶ ಬರೋಂಗಿಲ್ಲ. ಹೀಗಾಗಿ ನೀವು ಪ್ರತಿಯೊಬ್ಬರು ಮಾಡಬೇಕು ಇದಿಷ್ಟೇ. ಏನಪ್ಪ ಅಂದ್ರೆ ಸ್ಕ್ರೀನ್ ಮ್ಯಾಗ ನಂಬರ್ ಇದೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ದೆ ಆದ್ರೆ ನಿಮ್ಗೆ ಪ್ರತಿಯೊಂದು ಬಾಳೆದಾಗಲಿ ದಾಳಿಂಬೆ ಇನ್ನಿತರ ಬೆಳೆ ಪಪ್ಪಾಯಿ ಯಾವುದೇ ಬೆಳೆಯಿಂದ ಸಮಗ್ರ ಮಾಹಿತಿಯನ್ನು ನೀಡ್ತೀವಿ. ಈ ಕಾಂಟ್ಯಾಕ್ಟ್ ನಂಬರ್ ಮಾಡಿದೆ ಆದರೆ ನೀವು ಮಾರ್ಗದರ್ಶನ ಸರಿಯಾದ ರೀತಿಯಿಂದ ನೀವು ತೊಗೊಂಡು ಬೆಳೆಯೋಕ್ಕಾಗೋದು. ಮತ್ತು ನಂದು ಕಾಜಪ್ಪ ರೈತ ಮಿತ್ರ ತಂದು ಚಾನಲ್ ಇದೆ, ಯೂಟ್ಯೂಬ ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು. ನೀವು ಇಲ್ಲಿ ಬಂದು ಪ್ರತಿಯೊಬ್ಬರು ವೀಡಿಯೋಗಳನ್ನು ನೀವು ನೋಡಿದ್ದೇ ಆದರೆ ಇನ್ನೊಬ್ಬರ ರೈತರಿಗೆ ಶೇರ್ ಮಾಡಿದ್ದೇ ಆದರೆ, ಯಾಕಂದ್ರೆ ಪ್ರತಿಯೊಬ್ಬರಿಗೆ ಬೆಳೆಯೋಕೆ ಅನುಕೂಲ ಆಗ್ತದೆ. ಸರಿಯಾದ ರೀತಿಯಿಂದ ಪ್ರತಿಯೊಬ್ಬರು ರೈತರಿಗೆ ಇಲ್ಲಿ ಮಾರ್ಗದರ್ಶನ ಸಿಗ್ತದೆ. ಸಿಕ್ಕಿದೆ ಆದರೆ ಅವರು ಲಾಭದಾಯಕ ಬೆಳೆಯನ್ನು ಎಲ್ಲನೂ ಬೆಳೆಯೋಕ್ಕೆ ಶಕ್ಯ ಆಗ್ತೈತಿ. ಇದನ್ನು ಯಾಕಂದರೆ SP ಆಗ್ರೋಟೆಕ್ ಕಂಪ್ನಿಯ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಇದ್ದಿರೋ ಕಾರಣಕ್ಕಾಗಿ ಹೆಚ್ಚಿನ ಇಳುವರಿ ತೆಗಿಯೋಕ್ಕೆ ಸಾಧ್ಯ ಐತಿ. ಪ್ರತಿಯೊಬ್ಬರಿಗೆ ರೈತರಿಗೆ ಇದು ಶೇರ್ ಮಾಡಿ ಮತ್ತು ಪ್ರತಿಯೊಬ್ಬರು ಈ ಥರನಾಗಿ ಏನಲ್ಲ ಮಾರ್ಗದರ್ಶನ ಮುಖಾಂತರ ಬೆಳೆಯೋಕ್ಕೆ ಸಾಧ್ಯ ಮಾಡಿಕೊಳ್ಳಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ನಮಸ್ಕಾರ.